ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂತೆ ಒಂದು FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ನಮ್ಮ ಹತ್ರ LBA ಮತ್ತು FA ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಇರ್ತವೆ. ಯಾರಿಗೆಲ್ಲ ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಹಾಗಾದರೆ ನೋಡುವ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೊ ಫಸ್ಟ್ ಪಡನಾ ಹೇಜಿ ಪಡನಾಗೆ 5 ಅಂಕ ಇದೆ. ಅಧ್ಯಾಪಕ ಅವ್ರ ವಿದ್ಯಾರ್ಥಿ 5 ಅಂಕ. ಸುನೋ ಮೇರಿ ಕಹಾನಿ 5 ಅಂಕ. ಮೈಬಿ ನಾಮತ್ ಕಮಾತಾಗೆ 5 ಅಂಕ. ಸೊ ಒಟ್ಟು 20 ಅಂಕ. ಇನ್ನು ಉದ್ದೇಶಗಳಲ್ಲಿ ಸ್ಮರಣೆಗೆ 6, ಸಮಜ್ನಾಗೆ 8, ಅಭಿವ್ಯಕ್ತಿಗೆ 4, ಪ್ರಶಂಸಾಗೆ 2, ಒಟ್ಟು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಸ್ವರೂಪ ನೋಡೋದಾದರೆ ವಸ್ತುನಿಷ್ಠ 8 ಇದೆ, ಲಘು ಉತ್ತರ 8, ದೀರ್ಘ ಉತ್ತರ 4, ಒಟ್ಟು 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಸೊ ವೇಟೇಜ್ ನೋಡೋದಾದರೆ ಪಡನಾ ಹೆಜ್ಜೆ ಪಡನಾ ಹೇಗೆ 1 ಅಂಕದ 1, 4 ಅಂಕದ 1, ಒಟ್ಟು 2 ಪ್ರಶ್ನೆ 5 ಅಂಕ. ಅಧ್ಯಾಪಕ ಅವ್ರ ವಿದ್ಯಾರ್ಥಿಗೆ ನೋಡೋದಾದರೆ ಅಧ್ಯಾಪಕ ಅವ್ರ ವಿದ್ಯಾರ್ಥಿ ಅಂತಕ್ಕಂಥ ಪಾಠಕ್ಕೆ ನೋಡೋದಾದರೆ 1 ಅಂಕದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಓಕೆ, 1 ಅಂಕದ 2 ಇದ್ದಾವೆ, 2 ಅಂಕದ 1, 4 ಪ್ರಶ್ನೆ 5 ಅಂಕ. ಸುನೋ ಮೇರಿ ಕಹಾನಿ 1 ಅಂಕದ 1, 1 ಮಾರ್ಕರ್ದು 2, 2 ಅಂಕದ 1, 4 ಪ್ರಶ್ನೆ 5 ಅಂಕ. ಮೈಬಿ ನಾಮತ್ ಕಮಾತಾಗೆ 1 ಅಂಕದ 1, 2 ಅಂಕದ 2, 3 ಪ್ರಶ್ನೆ 5 ಅಂಕ. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ 4, 1 ಮಾರ್ಕರ್ 4, 2 ಮಾರ್ಕರ್ 4, 4 ಮಾರ್ಕರ್ 1, 13 ಪ್ರಶ್ನೆ ಇದ್ದಾವೆ. 20 ಅಂಕಗಳಿಗೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದಿತ್ತು. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಕೀ ಉತ್ತರನೇ ತೋರಿಸ್ತೀನಿ. ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಪ್ರಿಪ್ರೇಷನ್ ಮಾಡೋರಿಗೆ ತುಂಬಾ ಯೂಸ್ ಇದೆ. ಸೊ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಮತ್ತೆರಡು ಸೆಟ್ ಕ್ವಶನ್ ಪೇಪರ್ಗಳು ನಿಮಗಾಗಿ ಅಪ್ಲೋಡ್ ಮಾಡ್ತೀವಿ. ಸೊ ಖಂಡಿತವಾಗಿ ಅವುಗಳನ್ನು ನೋಡಿ. ಪ್ರಥಮ ರಚನಾತ್ಮಕ ಆಕಲನ್ FA1 2026 ಉತ್ತರ ಸೂಚಿ ಕ್ಲಾಸ್ 7 ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ मार्क 20 सब्जेक्ट 40 मिनट्स. फर्स्ट वन सही विकल्प चुनकर संकेताक्षर सहित लिखी ಅಂತ ಕೇಳಿದ್ರು. ಒಟ್ಟು 4 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಇನಾಮ್ ಶಬ್ದ का सही अर्थ वाले शब्द है ಅಂತ ಕೇಳಿದ್ದಾರೆ. ಸೊ ಇನಾಮ್ಗೆ ಸರಿಯಾದ ಅರ್ಥ ಕೊಡ್ತಕ್ಕಂಥ ಪದವನ್ನು ಬರೀಬೇಕು. ಎ घर ಇದೆ, ಬಿ ಸಹಾಯತಾ, ಸಿ ಪುರಸ್ಕಾರ, ಡಿ ಪರೀಕ್ಷಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪುರಸ್ಕಾರ. ಎರಡನೇಗೆ ಬರೋಣ. बालक शब्द का अन्य लिंग रूप है. ए बालकी, सी बी बालिका, सी लड़का, डी लड़की. सो बालक शब्द अन्य लिंग रूप नोड़ोदाದ್ರೆ ऑप्शन बी बालिका इज द राइट आंसर. प्रश्ने 3. बच्चा शब्द का अन्य वचन रूप है. ए बच्चा, बी बच्चों, सी बच्चाए, डी बच्चे. सो बच्चा अन्य वचन ಏನಾಗ್ತದಪ್ಪ ಅಂದ್ರೆ ऑप्शन डी बच्चे इज द राइट आंसर. फोर्थ वन. पाना शब्द का विलोम शब्द है. ए खोना, बी पानी, सी लेना, डी देना. ಸೊ ಪಾನ ಅಂದರೆ ಪಡೆದುಕೊಳ್ಳು, ಖೋನಾ ಅಂದರೆ ಕಳೆದುಕೊಳ್ಳು ಅಂತ ಆಗ್ತದೆ. ಸೊ ಎ ಖೋನಾ ಇಸ್ ದ ರೈಟ್ ಆನ್ಸರ್. 1 ಮಾರ್ಕರ್ದು 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗ್ತದೆ. ಒಟ್ಟು 4 ಪ್ರಶ್ನೆ 4 ಅಂಕಗಳಿದ್ದಾವೆ. ಪ್ರಶ್ನೆ ಇತ್ತು ರಮೇಶ್ ಕಿ ಬಹನ್ ಕಾ ನಾಮ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ರಮೇಶ್ ಕಿ ಬಹನ್ ಕಾ ನಾಮ್ ರಾಧಾ ಹೇ ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ ರಮೇಶ್ ಕಾ ಘರ್ ಕಹಾ ಹೇ ಅಂತ ಕೇಳಿದ್ದಾರೆ. ಸೊ ರಮೇಶನ ಮನೆ ಎಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ದ ರೈಟ್ ಆನ್ಸರ್ ಈಸ್ ರಮೇಶ್ ಕಾ ಘರ್ ವಿಜಯನಗರ ಮೇ ಹೇ. ಸೊ ರಮೇಶನ ಮನೆ ಇರ್ತಕ್ಕಂಥದ್ದು ವಿಜಯನಗರ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ ಬಚ್ಚೋ ಕೋ ಕೌನ್ ಬುಲಾತಾ ಹೇ ಅಂತ ಕೇಳಿದ್ದಾರೆ. ಮಕ್ಕಳಿಗೆ ಯಾರು ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ದ ರೈಟ್ ಆನ್ಸರ್ ಈಸ್ ಬಚ್ಚೋ ಕೋ ಪೇಡ್ ಬುಲಾತಾ ಹೇ. ಮಕ್ಕಳಿಗೆ ಮರ ಏನು ಮಾಡ್ತದಪ್ಪ ಅಂದ್ರೆ ಕರೀತದ. ಕಿಸ್ಕೆ ಜರಿಯೆ ಪೇಡ್ ಸಾಸ್ ಲೇತಾ ಹೇ ಅಂತ ಕೇಳಿದ್ದಾರೆ. ಯಾವುದರ ಸಹಾಯದಿಂದ ಮರ ಶ್ವಾಸವನ್ನು ಉಸಿರುವನ್ನು ತಗೊಳ್ತದ ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಪತ್ತೆ ಕೆ ಜರಿಯೆ ಪೇಡ್ ಸಾಸ್ ಲೇತಾ ಹೇ. ಸೊ ಮರದ ಸಹಾಯದಿಂದ ಏನಾಗ್ತದಪ್ಪ ಅಂದ್ರೆ ಗಿಡ ಉಸಿರನ್ನು ತೆಗೆದುಕೊಳ್ತದೆ, ಶ್ವಾಸವನ್ನು ತೆಗೆದುಕೊಳ್ತದೆ ಅಂತಕ್ಕಂಥದ್ದು ಇತ್ತು. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ ಫ್ರೆಂಡ್ಸ್. ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 8 ಅಂಕ ಇದ್ದಾವೆ. ಅಧ್ಯಾಪಕ ನಾಮ್ ಕ್ಯಾ ಹೇ ವೇ ಕಹಾ ರಹತೆ ಹೈ ಅಂತ ಇತ್ತು. अध्यापक का नाम पवन कुमार है, वे भी विजयनगर में रहते हैं. ಸೊ ಅಧ್ಯಾಪಕರ ಹೆಸರು ಬಂದುಬಿಟ್ಟು ಪವನ ಕುಮಾರ. ಸೊ ಅವರೆಲ್ಲಿರ್ತಾರೆ? ವಿಜಯನಗರದಲ್ಲಿ ಇರ್ತಾರೆ ಅನ್ನೋದು ಇತ್ತು. ಸೆಕೆಂಡ್ ಒನ್
ಆದ್ಮಿ ಪೇಡ್ ಕಾಟ್ಕರ್ ಕ್ಯಾ ಕ್ಯಾ ಬನಾತಾ ಹೇ ಅಂತ ಕೇಳಿದ್ದಾರೆ. ಇಂದು ಮನುಷ್ಯ ಮರಗಳನ್ನು ಕತ್ತರಿಸಿ ಏನೆಲ್ಲ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ದ ರೈಟ್ ಆನ್ಸರ್ ಈಸ್ ಆದ್ಮಿ ಪೇಡ್ ಕಾಟ್ಕರ್ ಘರ್ ಬನಾತಾ ಹೇ ಅವ್ರ ತರಹ ತರಹಕ್ಕೆ ಉಪಕರ್ ಬನಾತಾ ಹೇ. ಸೊ ಮನುಷ್ಯ ಏನು ಮಾಡ್ತಾನಪ್ಪ ಅಂದರೆ ಮರಗಳನ್ನು ಕತ್ತರಿಸಿಕೊಂಡು ಆತ ಮನೆಗಳನ್ನು ಕಟ್ಟಿಸ್ತಾ ಇದ್ದಾನೆ. ಸೊ ಜೊತೆಗೆ ಬೇರೆ ಬೇರೆ ಒಂದು ಉಪಕರಣಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಸಹಿತ ಮನುಷ್ಯ ಮಾಡ್ತಾ ಇದ್ದಾನೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರಿಬೇಕಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 11 ಇತ್ತು ಫ್ರೆಂಡ್ಸ್. ಬಾಲಕ ಮನ್ ಕ್ಯೂ ಮಸೋಸ್ ಕರ್ ರಹ ಜಾತಾ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಬಾಲಕ್ ರೋಜ್ ಸೀಮಾ ಕಿ ಖಬರೇ ಸುನ್ತಾ ಹೇ, ಇಸೆ ಸುನ್ ಸನ್ಕರ್ ಉಸ್ಕಾ ಮನ್ ಮಸೋಸ್ಕರ್ ರಹ ಜಾತಾ ಹೇ ಅಂತ ಇದೆ. ಸೊ ಹುಡುಗ ಆ ಗಡಿಯ ಸುದ್ದಿಗಳನ್ನು ಪ್ರತಿನಿತ್ಯ ಕೇಳಿ ಆತನ ಮನುಷ್ಯ ಏನಾಗ್ತದಪ್ಪ ಅಂದರೆ ದುಃಖಿತನಾಗ್ತಾನೆ ಅಂತ ಇತ್ತು. ಇನ್ನು ಬಾಲಕ್ ಝಟ್ಪಟ್ ಬಡಾ ಹೋಕರ್ ಕ್ಯಾ ಕರ್ನಾ ಚಾತಾ ಹೇ. ಸೊ ಮಗು ಬೇಗನೆ ದೊಡ್ಡವನಾಗಿ ಏನು ಮಾಡಬೇಕು ಅಂತ ಅನ್ಕೋತಾನೆ ಅಂತ ಪ್ರಶ್ನೆ ಇದೆ. बालक झटपट बड़ा होकर फौज में भर्ती होना चाहता है, यही इच्छा बालक के मन में आती है. बालक फौज में भर्ती होकर देश के लिए लड़ना चाहता है. ಸೊ ಇಲ್ಲಿ ಈಗಾಗಲೇ ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, SS ಹಾಕಿದ್ದೀನಿ, ಇವಾಗ ಹಿಂದಿ ಇದೆ. ನೆಕ್ಸ್ಟ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷ್ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನೇ ಕೊಡ್ತೀನಿ. LBAಗಳು ಸಹಿತ ಇದ್ದಾವೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅನ್ನೋರು ನಮ್ಮ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವೇನು ಮಾಡ್ಬೋದು, ಪರ್ಚೇಸ್ಗಳನ್ನು ಮಾಡ್ಬೋದು. ಓಕೆನಾ. बालक झटपट बड़ा होकर फौज में भर्ती होना चाहता है, यही इच्छा बालक के मन में आती है. बालक फौज में भर्ती होकर देश के लिए लड़ना चाहता है. ಲಾಸ್ಟ್ 4 ಅಂಕಕ್ಕೆ ಸಿಂಪಲ್ ಪ್ರಶ್ನೆ ಪದ್ಯಭಾಗ ಪೂರ್ಣ ಮಾಡಬೇಕಾಗಿರ್ತಕ್ಕಂಥದ್ದಿತ್ತು. थोड़े दिन की बात और है, जमकर खूब पढ़ेंगे हम, इम्तहान में ताल टोंक कर कुश्ती खूब ಲಡೆಂಗೆ ಹಮ್. ಸ್ನೇಹಿತರೆ, ಇದು 20 ಮಾರ್ಕ್ಸ್ ಕ್ವಶನ್ ಪೇಪರ್ ಇತ್ತು. ಸೊ ನೆಕ್ಸ್ಟ್ ನಾವು 15 ಮಾರ್ಕ್ ಕ್ವಶನ್ ಪೇಪರನ್ನು ಸಹಿತ ನಿಮಗೆ ಕೊಡ್ತೀವಿ. ಯಾಕಂದರೆ ಕೆಲವು ಶಾಲೆಗಳಲ್ಲಿ 20 ಅಂಕಗಳ ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಕಡೆ ನಮಗೆ ಪ್ರಶ್ನೆ ಪತ್ರಿಕೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು 20 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಇತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾವು ನಿಮಗೆ ಏನು ಮಾಡ್ತೀವಿ ಅಂತಂದರೆ 15 ಅಂಕಗಳ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಖಂಡಿತವಾಗಿ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.